ಮೂಲೆ ಮೂಲೆಯಲ್ಲೂ ಗ್ರಂಥಾಲಯವನ್ನು ಸ್ಥಾಪಿಸಿ ಅಕ್ಷರ ದೀಪವನ್ನು ಬೆಳಗಿದರು. 1945ರಲ್ಲಿ ಇವರ ನೇತೃತ್ವದಲ್ಲಿ ತಿರುವಿದಾಂಕೂರು ಗ್ರಂಥಶಾಲಾ ಸಂಘವನ್ನು ಪ್ರಾರಂಭಿಸಿದರು. ಪ್ರಾರಂಭದಲ್ಲಿ ಕೇವಲ 42 ಗ್ರಂಥಾಲಯಗಳು ಮಾತ್ರ ಸದಸ್ಯತನವನ್ನು ಹೊಂದಿತ್ತು. P.N. ಪಣಿಕ್ಕರ್ ಅವರ ಕಠಿಣ ಪ್ರಯತ್ನದಿಂದ ಗ್ರಂಥಶಾಲಾ ಸಂಘವನ್ನು ಉತ್ತಮವಾಗಿ ಬೆಳೆಸಿದರು. ಕನಸಿನ ಕೋಟೆಯಲ್ಲಿ ಮೌನ ಮನದಲ್ಲಿ ಅದೇನು ತಲ್ಲಣ ಎದೆಯಲ್ಲಿ ಮುಖದಲ್ಲೊಂದು ಕಿರುನಗೆಯ ನಯನದಲ್ಲೇನೋ ಚಿತ್ರಣ ಮಸ್ತಕದಲ್ಲೇನೋ ಪದಗಳಿಗಾಗಿ ಹುಡುಕಾಟ ಪದ ಜೋಡಿಸಿ ಕವನದ ಸಾಲುಗಳಾಗಿಸಲು ಪರದಾಟ ಮನದ ಪರದೆಯಲ್ಲಿ ಸರಿದು ಹೋದರು ಮಹಾನ್ ಕವಿ ಚೇತನರು. ನನಗೊಂದು ಪ್ರಶ್ನೆ ಹೇಗೆ ಮೂಡಿ ಬಂದವು ಅವರ ಕವನದ ಅದ್ಭುತ ಸಾಲುಗಳು. ನಾನು ಕವಿತೆಯನ್ನು ಹೇಳುತ್ತಿದ್ದೇನೆ. ಪ್ರಶ್ನೆಯನ್ನು ಸಾಕಿದವು ಯಶೋದೆ ಕರುಣ ಹೇಳುತ್ತಿದ್ದೇನೆ. ಒಬ್ಬೊಬ್ಬರಲ್ಲಿ ಒಂದು ರೀತಿ ಶಿಕ್ಷಣ ಕಲಿತಿರಬೇಕು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಕವನ ವಚನದಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಕವಿತೆಯನ್ನು ಹೇಳುತ್ತಿದ್ದೇನೆ. ದೇವರಿಗೆ ಇಂದು ನಾನು ಕವಿತೆ ಕವನವನ್ನು ಹೇಳುತ್ತೇನೆ. ಶಾಲೆ ಬಿಟ್ಟು ಬೇರೆ ಚಿಂತೆ ಮಾಡಬಾರದು, ಕಲಿವ ನಿನ್ನ ಗುರಿಯ ನೀನು ಮರೆಯಬಾರದು. ಶಾಲೆ ಬಿಡಲು ಬೇಡ, ದಡ್ಡನಾಗಬೇಡ, ಬಿಡಲದು ಬಾರದು, ದಾರಿಯೂ ತಪ್ಪದು. ಶಾಲೆ ಬಿಟ್ಟು ಬೇರೆ ಚಿಂತೆ ಮಾಡಬಾರದು. ದಿನವು ಬರದೆ ಜ್ಞಾನವೆಂದು ಅರಳದು, ತಪ್ಪದಂತೆ ಬಂದರದು ಸಿಗುವುದು. ದಿನವು ಬರದೆ ಜ್ಞಾನವೆಂದು ಅರಳದು, ತಪ್ಪದಂತೆ ಬಂದರದು ಸಿಗುವುದು. ಕಲಿವ ಆಸೆ ಮನದಿ ಮಾಡಿ ಅರಳಲಿ, ಜಾಣ ನೀನು ಎಂದು ಎಲ್ಲ ಕೂಗಲಿ, ಜಾಣ ನೀನು ಎಂದು ಎಲ್ಲ ಕೂಗಲಿ. ಶಾಲೆ ಬಿಟ್ಟು ಬೇರೆ ಚಿಂತೆ ಮಾಡಬಾರದು, ಕಲಿವ ನಿನ್ನ ಗುರಿಯ ನೀನು ಮರೆಯಬಾರದು. ಶಾಲೆ ಬಿಡಲು ಬೇಡ, ದಡ್ಡನಾಗಬೇಡ, ಬಿಡಲದು ಬಾರದು, ದಾರಿಯೂ ತಪ್ಪದು. ಶಾಲೆ ಬಿಟ್ಟು ಬೇರೆ ಚಿಂತೆ ಮಾಡಬಾರದು. ಕಳೆದು ಹೋದ ದಿನಕ್ಕೆ ಕೊರಗಬಾರದು, ಮುಗಿಯು ಮುನ್ನ ಎಂದು ಬೀಗಬಾರದು. ಕಳೆದು ಹೋದ ದಿನಕ್ಕೆ ಕೊರಗಬಾರದು, ಮುಗಿಯು ಮುನ್ನ ಎಂದು ಬೀಗಬಾರದು. ಬೇಗ ನುಗ್ಗು ಶಾಲೆ ಕಡೆಗೆ ಈಗಲೇ, ಹಿತದಿ ಕಲಿತು ಜಾಣನಾಗು ಬೇಗನೆ, ಹಿತದಿ ಕಲಿತು ಜಾಣನಾಗು ಬೇಗನೆ. ಶಾಲೆ ಬಿಟ್ಟು ಬೇರೆ
ಗೀತೆಯ ಮೂಲ ಸಾಹಿತ್ಯ ಗೀತ शक्ति के धारे संकट मोचन दुख निवारे केसरी नंदनादि सुजान सीता माँ के रक्षक महान जय जय हनुमान जय जय हनुमान सपने मिटा दिया कदर उठाया दुख हर लिया राम के नाम का दिया चला केसरी नंदनादि सुजान सीता माँ के रक्षक महान जय जय हनुमान जय जय हनुमान पवन के संग तो
ಅಂದ್ಕೊಳ್ತೇನೆ, ಅವ್ರು ಬರೀಲಿಲ್ಲ ಅಂದ್ಕೊಳ್ತೇನೆ, ನಾನು ಕೇಳಲಿಕ್ಕೂ ನೆನಪಿರಲಿಲ್ಲ ನನಗೆ. 5ನೇ ತರಗತಿಯಲ್ಲಿ ಬಹುಮಾನವನ್ನು ಪ್ರಥಮ ಬಹುಮಾನ ಪಡೆದದ್ದು ಆದ್ಯಾಜಿ ಬರಬೇಕು ಇಲ್ಲಿಗೆ ಮತ್ತು ಬಹುಮಾನವನ್ನು ಸ್ವೀಕರಿಸಿಕೊಳ್ಬೇಕು. ಅವಳು ಚೆನ್ನಾಗಿ ಪುಸ್ತಕವನ್ನು ಓದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾಳೆ. ಅವಳಿಗೆ ಅಂದವೋ ಚಂದವೋ ಆಗಿದೆ ಶಾಲೆ, ನಿನ್ನ ಕೂಗಿ ಕರೆದಿದೆ ನೋಡು, ಚಂದದಿ ಅಂದದಿ ಕೂಗುತ್ತ ನಿನ್ನ ಬಳಿಗೆ ಬಾರು ಎಂದಿದೆ ನೋಡು. ಸರಸ್ವತಿಯು ನಲಿವಳು ನಿನ್ನ ಶಾಲೆ ಅಂಗಳದಲ್ಲಿ, ಅಕ್ಷರವು ಹರಿವುದೋ ನಿನ್ನ ಗುಡಿಯ ಬಯಲಿನಲ್ಲಿ. ಅಂದವೋ ಚಂದವೋ ಆಗಿದೆ ಶಾಲೆ, ನಿನ್ನ ಕೂಗಿ ಕರೆದಿದೆ ನೋಡು. ಬಹುಮಾನವನ್ನು ಪಡೆದುಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಮುಂದೆ ತಾವೆಲ್ಲರೂ ಇದೇ ರೀತಿ ಹೆಚ್ಚು ಬಹುಮಾನಗಳನ್ನು ಎಲ್ಲರೂ ಪಡೆದುಕೊಳ್ಳುವುದಾಗಿ, ಹೆಚ್ಚು ಪುಸ್ತಕಗಳನ್ನು ಓದಿ ತಮ್ಮ ಅಭಿಪ್ರಾಯವನ್ನು ಬರೆದು ಚೆನ್ನಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣವಿರಾಮವನ್ನು ಇಡ್ತಾ ಇದ್ದೇನೆ. ಧನ್ಯವಾದಗಳು. ನಿನ್ನ ಕಲಿಕೆಗಾಗಿ ಸಿದ್ಧವಾಗಿ ನಿಂತು